ಹೆಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಹೊರಟಿದ್ದೀವಿ ಚಿಕ್ಕಪೇಟ್ಗೆ ಶಾಪಿಂಗಿಗೆ. ಸೊ ಬ್ಯಾಂಗ್ಳೂರ್ ಬಂದಾಯಿತು. ಈಗ ಊಟ ಮಾಡಿಕೊಂಡು ಶಾಪಿಂಗ್ಗೆ ಹೋಗೋಣ. ಮತ್ತೆ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟೇ ನಾವು ಊಟನ ಮುಗಿಸ್ಕೊಳ್ತಿದ್ದೀವಿ. ಸೊ ಸುದರ್ಶನ್ ಸಿಲ್ಕ್ಸಿಗೆ ಬಂದಿದ್ದೀವಿ. ಈಗ ಸ್ಯಾರೀಸ್ ತೊಗೊಂಡು ಹೋಗೋದಕ್ಕೆ. ಇಲ್ಲಿ ಮೇಲೆ ಹೋಗೋದಾ? ಹಾಂ, ಈ ಕಡೆಯಿಂದ ನೋಡಿ. ಸೊ ಈಗ ನಾವು ಸುದರ್ಶನ್ ಸಿಲ್ಕ್ಸ್ಗೆ ನೋಡೋಣ. ಈಗ 2,000 to 3,000 ಆ ರೇಂಜಲ್ಲಿ ನನ್ನ ಸ್ಯಾರೀನ ತೊಗೊಳ್ಬೇಕು ಅಂತ ಇರೋದು. ಸೊ ಈಗ ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ನೋಡ್ತಿದ್ವಿ ಸ್ಯಾರಿ. ನೋಡೋಣ ಯಾವ್ದು ತೊಗೊಳೋದು ಅಂತ ಹೇಳ್ಬಿಟ್ಟು. ಸೊ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ಹೇಗಿದೆ ಅಂತ ಗೊತ್ತಿಲ್ಲ. ಫೈನಲಿ ತುಂಬ ನೋಡಲ್ಲ, ಒಂದು 2-3 ಸ್ಯಾರೀಸ್ ಇಲ್ಲ 3-4 ಸ್ಯಾರೀಸ್ ನೋಡ್ತೀನಿ, ಅದರಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಿಡ್ತೀನಿ. ಸೊ ಫೈನಲಿ ನಮ್ಮ ಹಸ್ಬೆಂಡ್ಗೂ ಇಷ್ಟ ಇರೋಂಥ ಸ್ಯಾರಿ. ಸೊ ನನ್ನ ಸ್ಯಾರಿ ಸೆಲೆಕ್ಟ್ ಆಗಿದ್ದಾಯಿತು ಆ್ಯಂಡ್ ಬಿಲ್ಲು ಆಗಿದ್ದಾಯಿತು. ಈಗ ಹೋಗಿ ಕೆಳಗಡೆ ಕಲೆಕ್ಟ್ ಮಾಡ್ಕೊಂಡು ಪೇ ಮಾಡಿಬಿಟ್ಟು ಈಗ ಪ್ರಸಾದ್ಗೆ ಮತ್ತು ದೈವಿಕಿಗೆ ನೋಡೋಣ. ಮೇಲೆ ಹೋಗ್ಬೇಕು, ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ. ಲಾಂಗ್ ಮೇಡಮ್, ಕೆಳಗಡೆ ಬೇರೆ ಗಲೀಜಾಗಿದೆ. ನೋಡಿ ಎಲ್ಲ 8ನೇ ಲಾಂಗ್ ಅದು ಜಿಪ್ ಬರಲ್ಲ ಮುಂದೆ. ಬರುತ್ತೆ ಮೇಡಮ್, ಕುರ್ತಾ ಕೂಡ ಹ್ಞೂ ಬರುತ್ತೆ. ಹಾಂ ಹೇಳಿದ್ದು ನಿಮಗೆ ಬರುತ್ತೆ. ಇವಾಗೆಲ್ಲ ಲೇಟೆಸ್ಟ್ ಮಾಡೋದು ಜಿಪ್ ಎಲ್ಲ ಬರುತ್ತೆ. ಸವ್ಯಾ ಸುಟ್ಟಲ್ಲಿ ನೋಡೋಣ ಹೋಗ್ಲಿ. ನಿಮಗೆ ಪ್ಯಾಂಟು ಮಾಮೂಲಿ ಟೈಮ್ ಕೂಡ ಹಾಕ್ಬೇಕು, ಆ ಥರ ಇರಬೇಕು. ದೈವಿಕಗೆ ಕುರ್ತಾ ಒಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಬಟ್ ಇಲ್ಲಿ ಸೂಟ್ಸ್ ನೋಡೋಣ ಅಂತ ಬಂದ್ವಿ. ಬಟ್ ಹೆವಿ ಇದೆ. ದೈವಿಕ್ ಸುಮ್ಮನೆ ಇರಿಟೇಟ್ ಆಗ್ತಿರ್ತಾನೆ ಹೆವಿ ಇದೆ ಅಂತ ಹೇಳಿ. ಸೊ ನೋಡೋಣ. ಅಲ್ಲಿ ಕುರ್ತಾ ಒಂದು ಬ್ಲ್ಯಾಕ್ ಕಲರ್ದು ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಈಗ ಪ್ರಸಾದ್ಗೆ ನೋಡ್ತೀವಿ. ಬ್ಲ್ಯಾಕ್ ಕಲರ್ ಸಿಕ್ತು ಅಂತ ಅಂದರೆ ಅವನಿಗೂ ಅದೇನೇ ಕುರ್ತಾನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ನೋಡೋಣ. ಈಗ ಪ್ರಸಾದ್ಗೆ ನೋಡ್ಕೊಂಡು ಬರೋಣ ಮೇಲೆ ಹೋಗ್ಬಿಟ್ಟು. ಈಗ ಪ್ರಸಾದ್ಗೆ ನೋಡಿದ್ವಿ ನಾವು. ಫಸ್ಟಾಗಿ ಕಲೆಕ್ಷನ್ಸ್ ಇರಲಿಲ್ಲ, ಬ್ಲ್ಯಾಕ್ ಕಲರ್ ಬೇಕಂತೆ. ಹಾಗಾಗಿ ದಯವಿಟ್ಟು ಕೂಡ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ಸ್ಯಾರಿ ಮಾತ್ರ ಸೆಲೆಕ್ಟ್ ಮಾಡಿದ್ದೀವಿ. ಸ್ಯಾರಿ ತೊಗೊಂಡು ಹೊರಡ್ತೀವಿ. ಈಗ ಪ್ರಸಾದ್ಗೆ ಮತ್ತು ದೈವಿಕಗೆ ಬೇರೆ ಕಡೆ ನೋಡ್ತೀವಿ. ಸೊ ಶಾಪ್ ಹತ್ರ ಬಂದ್ವಿ. ಆಲ್ಮೋಸ್ಟ್ 3 years ಬ್ಯಾಕು ಇಲ್ಲೇ ಒಂದ್ಸಲ ಬಟ್ಟೆ ತೆಗ್ದಿದ್ವಿ. ಹಾಗಾಗಿ ದೈವಿಕ್ ಮತ್ತು ಪ್ರಸಾದ್ಗೆ ನೋಡೋಣ ಇಲ್ಲಿ. ದೈವಿಕ್ಗೆ ಮತ್ತು ಪ್ರಸಾದ್ಗೆ ಇಲ್ಲೇ ತೆಗ್ದಿದ್ವಿ. ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು ಮತ್ತು ಕಲೆಕ್ಷನ್ನು ಚೆನ್ನಾಗಿ ಸಿಕ್ಕಿತ್ತು. ಹಾಗಾಗಿ ನೋಡೋಣ. ಕುರ್ತಾಸ್ ನೋಡ್ತಿದ್ವಿ ಪ್ರಸಾದ್ಗೆ. ಇಷ್ಟು ಎಲ್ಲ ಕಲೆಕ್ಷನ್ಸ್ ಇದೆ, ಬಟ್ ಇಷ್ಟ ಆಗಿಲ್ಲ ಪ್ರಸಾದ್ಗೆ. ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಅವ್ರು ಕಂಫರ್ಟಬಲಾಗಿ ಇರಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರೋ ಅಂತ ಕುರ್ತಾ ನೋಡ್ತಾರೆ. ಸೊ
ಬೇಕಾದ್ರೆ ಕಲರ್ಸ್ ತಗೊಂಡು ಇದೇ ಮಾಡಲು ಇದೇ ಬಟ್ಟೆ ಚೆನ್ನಾಗಿದೆ. ಓಕೆ ಅಲ್ಲ ಇದ್ಕೊಂಡು ನೀವು ಎಲ್ಲರೇ ತೋರಿಸ್ತೀರಾ ಈ ಥರ ಬಟ್ಟೆದೆಲ್ಲ ತೊಗೊಂಡಿರೋದು ನೋಡು ಆಗ ಸಿಕ್ತು ನನಗೆ ಪಾಯಿಂಟ್ಗೆ. ಸೊ ಈ ಥರ ಕ್ಲಾತ್ ಇಷ್ಟ ಆಗಿದೆ ಪ್ರಸಾದಿಗೆ. ಇನ್ನೂ ಒಂದಷ್ಟು ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ತಗೊಂಡು ಅದಕ್ಕೆ ಹೋಗಿದ್ದಾರೆ. ನೋಡೋಣ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ತಗೊಳ್ತಾರೆ. ಅವನು ಕೂಡ ಈ ಥರದ ಕಲರ್ಸ್ ಹಾಂ ಪ್ರಸಾದ್ಗೂ ಇದೇ ಥರದ್ರಲ್ಲ ಕಲರ್ ಚೆನ್ನಾಗಿದೆ ಈಗ. ಹ್ಞೂ ಚೆನ್ನಾಗಿದೆ. ದೈವಿಕಗೂ ಇಲ್ಲೇ ಸಿಗುತ್ತೆ ಅಲ್ಲ ಎಲ್ಲ ತೊಗೊಂಡಿದ್ದೆ ದೈವಿಕ ಆ ಥರ ನೋಡಿ ಆ ಥರ ಟೈಪ್ ನೀವು ಯಾವ ಕಲರ್ ತೊಗೊಳ್ತೀವೋ ಅದೇ ಕಲರ್ ಇಲ್ಲಿ ಲೂಸು ಕಟ್ ಮಾಡಲಿ. ಸೊ ದೈವಿಕ್ಗೆ ನೋಡೋದಕ್ಕೆ ಬಂದಿದ್ದೀವಿ. ಬಟ್ ನೋಡೋಣ ಪ್ರಸಾದ್ ಇಷ್ಟೊತ್ತು ಆಗೋಯ್ತು. ಪ್ರಸಾದ್ ಇಷ್ಟ ಆಯ್ತಾ ನಿಮಗೆ ಸೆಲೆಕ್ಟ್ ಮಾಡಿದ್ದು? ನನ್ನ ಪಾತ್ರ ತೆಗಿತಿದ್ದಾರೆ, ನನ್ನ ಪಾತ್ರ ತಗೊಳ್ತಿದ್ದಾರೆ. ಈ ಕಡೆ ಸರಿ ಇನ್ನು 10,000 ಕೊಡ್ಬೇಕು. ಸುಮ್ಮನೆ ಇರು. ಇಲ್ಲ ಲೆಕ್ಕ ಹಾಕೊಂಡ್ಬಿಡು ಸರಿ. ಬ್ಯಾಂಗಲ್ಸ್ ಅರ್ಥ ಆಯ್ತು ತಾನೇ? ವಿಡಿಯೋ ಮಾಡ್ಕೊಂಡಿದ್ದೀವಿ. ಬಟ್ ಅವರಿಗೆ ಒಂದು ಸ್ವಲ್ಪ ಅರ್ಥ ಆಯ್ತು ತಾನೇ? ಡಿಸ್ಟರ್ಬೆನ್ಸ್ ಆಗುತ್ತೆ. 183,300 ಅಲ್ಲಿ ನಿಮ್ಗೆ 10,000 ಚಿಕ್ಕಿದ್ರು ಅದನ್ನ ಇಟ್ಕೊಂಡು ಕಳಿಸಿದ್ದೆ. 1,73,300 ನಾನು ಇವಾಗ 1,73,300 ಕಳಿಸಿದ್ದೀನಿ. 4,000 ಅದು ಲಿಮಿಟ್ ಇನ್ಕ್ರೀಸ್ ಆಗಿದೆ. ಈಗ ಬಂದಿದ್ದೀವಿ ನಾವು ಲೆಹೆಂಗಾ ಕ್ಲಾತ್ನ ನೋಡೋದಕ್ಕೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮತ್ತೆ ಹುಡ್ಕೊಂಡು ಬಂದಿದ್ದು. ಸಾಕಷ್ಟು ಕಲೆಕ್ಷನ್ಸ್ ಇದೆ. ಇದಿಷ್ಟು ಅಲ್ಲದೆ ಆ ಕಡೆ ಎಲ್ಲ ನೋಡಿ, ಅದಷ್ಟು ಅಲ್ಲದೆ ಅಲ್ಲಿಂದ ಇದಿಷ್ಟು ಎಲ್ಲ ಅಲ್ಲದೆ ಮತ್ತು ಇನ್ನೊಂದು ಏನೋ ಕೆಳಗಡೆ ಇನ್ನೊಂದು ಫ್ಲೋರಲ್ಲೂ ಇದೆ. ಸಾಕಷ್ಟು ಕಲೆಕ್ಷನ್ಸ್ ಇದೆ. ಬೇಕಿದ್ರೆ ನೀವು ಆರಾಮ್ಸೆ ಬಂದು ಇಲ್ಲಿ ಹೋಲ್ಸೇಲರ್ಗೆ ಕೊಡ್ತಾರೆ ನಿಮಗೆ. ಬೇಕಿದ್ರೆ ಬಂದು ಆರಾಮಾಗಿ ನೀವು ಕ್ಲಾತ್ನ ತೊಗೊಂಡು ಹೋಗಿ ಯಾವ ಥರ ಬೇಕೋ ಆ ಥರ ಡ್ರೆಸ್ಸಸ್ಸು ಮತ್ತು ಸ್ಯಾರೀಸ್ಗೂ ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಬಹುದು. ಸಾಕಷ್ಟು ಬ್ಲೌಸ್ ಪೀಸಸ್ಸು ಆ್ಯಂಡ್ ಈ ಥರ ಎಲ್ಲನೂ ಕ್ಲಾತ್ಸ್ ಏನಿದೆ ಅದೆಲ್ಲ ಆರಾಮ್ಸೆ ನೀವು ಒಳ್ಳೆ ಒಳ್ಳೆ ಗೌನ್ಸು, ಲಾಂಗ್ ಗೌನ್ಸು ಇಲ್ಲ ಲೆಹೆಂಗಾಗೂ ಯೂಸ್ ಮಾಡ್ಕೊಳ್ಬೋದು. ಅಗೇನ್ ಇದೆಯಲ್ಲ ಇದೆಲ್ಲ ಬ್ಲೌಸ್ ಪೀಸ್ಗೆ ಯೂಸ್ ಮಾಡುವಂಥ ಕ್ಲಾತ್ಸ್ ಇದೆಲ್ಲನೂ. ಬೇಕಿದ್ರೆ ನಾವು ಟಾಪು ಸ್ಲಿಟ್ ಬರುತ್ತೆ ಅಲ್ಲ ಆ ಥರ ಕುರ್ತಾಸ್ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು. ಸೊ ನಾನು ಇದ್ರದ್ದು ಬೇಕು ಅಂತಂದರೆ ನಾನು ಡೀಟೇಲ್ಸ್ ಹೇಳ್ತೀನಿ ನಾನು ಇನ್ನೊಂದು ಸಲ ಬಂದಾಗ. ಸೊ ವಿಸಿಟ್ ಮಾಡಬೇಕು ಅಂದ್ಕೊಂಡವ್ರು ಬನ್ನಿ. ಸದ್ಯಕ್ಕೆ ನಾನು ನೋಡ್ತಾ ಇದ್ದೀನಿ, ನೋಡೋಣ ಯಾವ್ದು ತೊಗೊಳ್ತೀನಿ ಅಂತ. ಪರ್ಪಲಲ್ಲಿ ನೋಡ್ತಿದ್ದೀನಿ, ನಾನು ಪರ್ಪಲೇ ಬೇಕು ಅಂತ. ಸೊ ನೋಡೋಣ. ಸೊ ಬಿಲ್ ಹಾಕಿಸ್ತಿದ್ದೀವಿ, ಬನ್ನಿ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್ ಮಾಡಿ. ಸರ್ ತುಂಬ ಫ್ರೆಂಡ್ಲಿ ಇದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಕೆಲವರಿಗೆ ತುಂಬ ಹೆಡ್ ವೇಟ್ ಇರುತ್ತೆ, ರೆಸ್ಪಾಂಡ್ ಮಾಡಲ್ಲ ಸರಿಯಾಗಿ. ಬಟ್ ಸರ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ನೀವು ತೊಗೊಳ್ಬೇಕು, ಮೀಟ್ರ್ಗಟ್ಟಲೆ ತೊಗೊಳ್ಬೇಕು ಅಂತಂದರೆ ಆರಾಮಾಗಿ ಬಂದು ನೀವು ಇಲ್ಲಿ ವಿಸಿಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬರಬೇಕು ಅಂದರು ಬನ್ನಿ. ಆ್ಯಂಡ್ ಇದು ಬಂದು ನಾವು ಕೆಳಗಡೆ ಫ್ಲೋರಿಗೆ ಬಂದಿದ್ದು, ಆಗಲೇ ಮೇಲೆ ಫ್ಲೋರಲ್ಲಿದ್ವಿ. ಇದಿಷ್ಟು ಇದೆ, ಬಂಡಲ್ ಆಫ್ ಪ್ರಾಡಕ್ಟ್ ಸಿಗತ್ತೆ. ಇನ್ನೂ ಆ ಕಡೆ ಎಲ್ಲ ಇದೆ ನಿಮಗೆ. ಸೊ ಬೇಕು ನಿಮಗೆ ಅಂತ ಹೇಳಂತಂದರೆ ಮಸ್ಟ್ ವಿಸಿಟ್ ಮಾಡಿ. ನಿಮಗೆ ಬೇಕಾದದ್ದು ಎಲ್ಲ ಕ್ಲಾತ್ನ ಪರ್ಚೇಸ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ನಿಮಗೆ ಅಡ್ರೆಸ್ನ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಶಾಪಿಂಗ್ ಎಲ್ಲ ಮುಗೀತು. ತುಂಬ ಹೆಡ್ಡೇಕ್ ಇತ್ತು, ತುಂಬ ಬಿಸಿಲಲ್ವಾ, ಓಡಾಡಿ ಅಲ್ಲಿ ಇಲ್ಲಿ ಅಂತ ಹೇಳಿಬಿಟ್ಟು ಹಲವಾರು ಶಾಪ್ಸ್ ಎಲ್ಲ ನೋಡಿ ಈಗ ಫೈನಲಿ ಲೆಹೆಂಗಾಗೆ ಪ್ಲಸ್ ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದಾಯಿತು. ಸೊ ಈಗ ತಲೆನೋತಿತ್ತು ಅಂತ ಹೇಳಿ ಆಲ್ರೆಡಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ನಾವು ಹೋಟೆಲಿಗೆ ಬಂದಿದ್ವಿ. ಈಗ ಕಾಫಿ ಕುಡ್ಕೊಂಡು ಇನ್ನು ಹೋಗಿ ಹೊರಡೋದನ್ನೇ. ಸೊ ಸಿಗ್ತೀನಿ. ನರಸಾಪುರ ಹೋಗಬೇಕು ಅಂತ ಹೇಳಿಬಿಟ್ಟು ಬಸ್ನ ನಾವು ನೋಡ್ತಾನೆ ಇದ್ದೀವಿ. ಸಾಕಷ್ಟು ಬಸ್ಸಸ್ ಬಂತು, ಬಟ್ ನರಸಾಪುರಕ್ಕೆ ಹೋಗೋವಂಥ ಬಸ್ಸು ಬರಲಿಲ್ಲ. ಅಟ್ಲೀಸ್ಟ್ KGF ಬಸ್ ಬರುತ್ತೆ ಅಂತಂದರೆ ವೆಯ್ಟ್ ಮಾಡಿ ಬರಲಿಲ್ಲ. ಅಗೇನ್ ಬ್ಯಾಕ್ ಟು ಮುಲ್ಬಾಗಲ್. ಲೆಹೆಂಗಾಗೆ ಆಗಿ ಉಳಿಯೋಷ್ಟು ಬಟ್ಟೆ ನನಗೆ ಓನರ್ ಪಾಪ ಫ್ರೀಯಾಗಿ ಕೊಡ್ತು, ಶಾಪ್ ಓನರ್. ನಾವು ಹೋಗಿದ್ದು ಹುಡ್ಕೊಂಡು ಒಳಗಡೆ ಇದೆ. ಆ್ಯಕ್ಚುಲಿ ವೆನ್ಯೂ ರೋಡಿಂದ ಸ್ವಲ್ಪ ಒಳಗಡೆ ಹೋಗಬೇಕು.
ಹೋಲ್ಸೇಲ್ ಶಾಪು. ಸೊ ನೋಡೋಣ ಕ್ಲಾತ್ ಅಂತ ಹೇಳಿ ಹೋದ್ವಿ. ಲೆಹೆಂಗಾಗಿ ನಾನು ಈ ಕ್ಲಾತ್ನ ನಾನು ಪ್ರಿಫರ್ ಮಾಡಿದೆ ಬೇಕು ಅಂತಂದರೆ. ಆದರೆ ಇದು ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿಲ್ಲ, ಇನ್ನೊಂದು ಫೈನ್ ಕ್ವಾಲಿಟಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಒಂದು ಸಲ ಅಷ್ಟೇ ಹಾಕಿ ಬಿಡೋವಂಥ ಬಟ್ಟೆಗಳಿಗೆಲ್ಲನೂ ಅಷ್ಟಾಗಿ ನಾನು ಮನಿನ ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ಏನು ಮಾಡಿದೆ ನಾನು, ಬೇಡ ಅಷ್ಟೆಲ್ಲ ಮನಿನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನನಗೆ ಇದೇ ಬೇಕು ಸಾಕು, ನಾನು ಒನ್ ಟೈಮ್ ಹಾಕಿ ಮೂಲೆಗೆ ಹಾಕಿದ್ರೆ ಹಾಗೆ ನಾನು ಯಾವಾಗಲೂ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ. ಹಾಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಇದು ಓನರು ಹೇಳಿ ಇದು ಫ್ರೀಯಾಗಿ ತೊಗೊಳ್ಳಿ, ನೀವು ಬೇರೆ ಕ್ಲಾತ್ ಯಾವ್ದಾದ್ರು ತೊಗೊಳಂಗಿದ್ರೆ ತೊಗೊಳ್ಳಿ ಅಂತ ಹೇಳಂದು. ಪಾಪ ಅಲ್ವಾ, ಯಾರು ಕೊಡ್ತಾರೆ ಯಾವುದೇ ಓನರ್ ಆಗಿರಲಿ, ಫ್ರೀಯಾಗಂತೂ ಕೊಡೋದಿಲ್ಲ. ಅಟ್ಲೀಸ್ಟ್ 50 ರೂಪೀಸ್ ಮೀಟರು, 100 ರೂಪೀಸ್ ಇರೋ ಕಡೆ 50 ರೂಪೀಸ್ ಮಾಡ್ಕೊಂಡು ಕೊಡೋದು, ಆರ್ 20 ರೂಪೀಸ್ 40 ರೂಪೀಸ್ ಈ ಥರ ಏನಾದರೂ ಕೊಟ್ಟು ಒಂದು ಸ್ವಲ್ಪ ಮನಿನ ಕಲೆಕ್ಟ್ ಮಾಡ್ಕೊಳ್ಳೋರು ಇರ್ತಾರೆ, ಅಂದರೆ ದುಡ್ಕೊಳ್ಳೋರು ಇರ್ತಾರೆ. ಬಟ್ ಆ ಶಾಪು ಓನರ್ ತುಂಬ ಅಂದರೆ ತುಂಬ ಒಳ್ಳೆಯವರು, ತುಂಬ ಫ್ರೆಂಡ್ಲಿ ಇದ್ದಾರೆ. ಹಾಗಾಗಿ ನನಗೆ ಇಷ್ಟು ಕ್ಲಾತ್ನ ಕೂಡ ನನಗೆ ಫ್ರೀಯಾಗಿ ಕೊಟ್ಟರು. ಸೊ ನಾನು ಫ್ರೀಯಾಗಿ ಕೊಟ್ಟರು ಅಂತ ಹೇಳಿ ಬರೀ ಇದನ್ನು ಮಾತ್ರ ತೊಗೊಂಡು ಬರಬಾರ್ದು ಅಲ್ವಾ. ಹಾಗಾಗಿ ಈ ಕಾಟನ್ ಕ್ಲಾತ್ಸ್ ಎಲ್ಲ 2 ಮೀಟರ್ಸು, ಈ ಒಂದು 3 ಮೆಟೀರಿಯಲ್ಸ್ನ 2 ಮೀಟರ್ಸ್ ತೊಗೊಂಡು ಅವರಿಗೆ ಬಿಲ್ ಮಾಡಿಬಿಟ್ಟು ಬಂದೆ. ಸೊ ನೋಡಿ ಹೋಗಿ, ಸಾಕಷ್ಟು ಕಲೆಕ್ಷನ್ಸ್ ಇದೆ. ನಾನು ನಂಬರು ಹಾಕಿರ್ತೀನಿ, ಪ್ಲಸ್ ನನ್ನ ಶಾಪ್ ನೇಮು ಕೂಡ ಮೆನ್ಷನ್ ಮಾಡ್ತೀನಿ, ಅಂದರೆ ವಿಡಿಯೋದಲ್ಲಿ ನೋಡ್ಸಿರ್ತೀನಿ. ತುಂಬ ಈಸಿ ಇದೆ, ತುಂಬ ಕಷ್ಟ ಇಲ್ಲ ಶಾಪ್ನ ಹುಡ್ಕೋದು. 4th ಫ್ಲೋರಲ್ಲಿರುತ್ತೆ. ಸೊ ಹೋಗಿ ನಿಮಗೆ ಬೇಕಾಗಿರುವಂತಹ ಕ್ಲೋತ್ಸ್ನ ನೀವು ತೊಗೊಂಡು ಬರ್ಬೋದು. ಸೊ ಸ್ಯಾರಿನ ತೊಗೊಂಡು ಬರಬೇಕಾದ್ರೆ ಡ್ರೆಸ್ಸಸ್ಸಲ್ಲಿ ಸಾಕಷ್ಟು ಡ್ರೆಸ್ಸಸ್ ಇವೆ. ಬಟ್ ನೋಡ್ತಾ ನನಗೆ ಈ ಡ್ರೆಸ್ ಇಷ್ಟ ಆಯಿತು. ಸೊ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ಓನ್ಲಿ 350 ರೂಪೀಸು. ಚೆನ್ನಾಗಿದೆ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು. ಮನಿಗೆ ತಕ್ಕ ಹಾಗೆ ಬಟ್ಟೆ. ಹಾಗಾಗಿ ಬರ್ತಾ ಈ ಡ್ರೆಸ್ನ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ಸ್ಯಾರಿ ಪ್ರಸಾದು ಸೆಲೆಕ್ಷನ್ ಹಾಗೆ ಸ್ಯಾರಿ ತೊಗೊಂಡೆ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಇದೆಲ್ಲ ಫುಲ್ಲು ಬ್ಲೌಸ್ ಎಲ್ಲನೂ ವರ್ಕ್ ಮಾಡಿ ಆ್ಯಂಡ್ ಕುಚ್ಚೆಲ್ಲ ಹಾಕ್ಕೊಂಡು ಮೈ ಮೇಲೆ ಹಾಕ್ಕೊಂಡ್ಮೇಲೆ ಯಾವುದೇ ಸ್ಯಾರಿ ಆಗಲಿ ಅದರ ಔಟ್ಪುಟ್ ಹೇಗಿರುತ್ತೆ ಅಂತ ಗೊತ್ತಾಗೋದು. ಆ್ಯಂಡ್ ಅದಾದಮೇಲೆ ಪ್ರಸಾದೋಗೆ ಇದು ದೈವಿಕಗೆ ತೊಗೊಂಡ್ವಿ. ಆ್ಯಕ್ಚುಲಿ ಇದು ಕುರ್ತಾ ಬರುತ್ತೆ. ಸೊ ನನ್ನ ಮದುವೆಗೆ ಅವನು ರಿಸೆಪ್ಷನ್ ದಿನ ಹಾಕ್ಕೊಂಡಾಗ ವಿಡಿಯೋ ಮಾಡಿ ನಾನು ಹಾಕ್ತೇನೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಬರೀ ಈ ಡ್ರೆಸ್, ಇಷ್ಟು ಸಿಂಪಲ್ ಡ್ರೆಸ್ಗೇನೆ 1000 ರೂಪೀಸು. ಏನೂ ಮಾಡಲಿಕ್ಕಾಗಲ್ಲ, ಬಟ್ ಡಿಫ್ರೆಂಟಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಇನ್ನೂ ತೊಗೊಳ್ಳೋದಿದೆ, ಬಟ್ ಇಲ್ಲೆಲ್ಲಾದರೂ ತೊಗೊಂಡ್ರೆ ಆಯಿತು, ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಬಂದುಬಿಟ್ಟು. ಆ್ಯಂಡ್ ಫೈನಲಿ ಪ್ರಸಾದ ಹುಡುಕಿ ಸೊ ಇದು ಈ ಥರ ಒಂದು ಡ್ರೆಸ್ನ ತೊಗೊಂಡ್ವಿ. ಆ್ಯಕ್ಚುಲಿ ಇದು ಮುಹೂರ್ತಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ರಿಸೆಪ್ಷನ್ಗೆ ಇನ್ನೊಂದು ತೊಗೊಳ್ಳೋದಿದೆ, ನೋಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ಹಾಗೆ ಸುಮ್ಮನೆ ಇರಲಾರ್ದೆ ನನಗಿದೆ ಎಲ್ಲೇ ಹೋದ್ರೂ ಇಯರಿಂಗ್ಸ್ ಆರ್ ಏನಂತಾರೆ ಎಷ್ಟು ಫ್ಯಾಷನ್ ಆಗಿ ಐತೆ ನೀನು ಮಾತಾಡ್ತೇನೆ ನೋಡ್ರಿ. ಆ್ಯಂಡ್ ಈ ಫಿಂಗರ್ ರಿಂಗೂ ನನಗೆ ಇಷ್ಟ ಆಯಿತು. ಹಾಗಾಗಿ ಈ ಫಿಂಗರ್ ರಿಂಗ್ನು ಜೊತೆಲಿ ತಗೊಂಡು ಬಂದೆ. ಸುಮ್ಮನೆ ಅಂತೂ ಬರೋದಿಲ್ಲ, ಇಯರಿಂಗ್ಸ್ ಆಗಲಿ ಇಲ್ಲ ಫಿಂಗರಿಂಗ್ ಆಗಲಿ ತೊಗೊಳ್ತೀನಿ. ಆ್ಯಕ್ಚುಲಿ ನೋಡಿದೆ ನಾನು ಇಯರಿಂಗ್ಸು ಲೆಹೆಂಗಾಗೆ ತಕ್ಕ ಹಾಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ, ಬಟ್ ನನಗೆ ಕಲೆಕ್ಷನ್ಸ್ ಸಿಕ್ಕಲಿಲ್ಲ. ಸೊ ನೋಡಬೇಕು, ಆನ್ಲೈನಲ್ಲಿ ನೋಡೋಣ, ಅದಾದಮೇಲೆ ಪರ್ಚೇಸ್ ಮಾಡ್ಕೊಳ್ಳೋಣ, ಅವ್ರು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ವಾಪಸ್ ಬಂದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಶಾಪಿಂಗ್. ಆ್ಯಕ್ಚುಲಿ 3 o'clock ಆಗಿತ್ತು ನಾವು ಚಿಕ್ಕಪೇಟೆಗೆ ಹೋಗಿ ಇಳಿಯೋದು. ತುಂಬ ಅಂದರೆ ತುಂಬಾ ಲೇಟಾಗಿತ್ತು. ಹಾಗಾಗಿ ಒಂದು ಶಾರ್ಟ್ ಶಾಪಿಂಗ್ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಬಂದ್ವಿ. ಇನ್ನೂ ಇದೆ ಶಾಪಿಂಗ್, ಒಂದೊಂದೇ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡೋಣ ಹೇಗೆ ಮಾಡುತ್ತೆ, ಅಂದರೆ ಹೇಗೆ ಇರುತ್ತೆ ಶಾಪಿಂಗ್, ಎಷ್ಟೆಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ.